ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ನನಗೆ ಗೊತ್ತು ನೀವೆಲ್ಲ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ತಾ ಇರ್ತೀರಾ ಅಂತ. ಸೊ ನನ್ನ ಡೈಲಿ ವ್ಲಾಗ್ ಎಲ್ಲ ನೀವು ಅಷ್ಟು ಇಂಟ್ರೆಸ್ಟಿಂಗಾಗಿ ನೋಡ್ತೀರಾ. ಸೊ ಇವತ್ತಂತೂ ತುಂಬಾ ಯೂಸ್ ಆಗುತ್ತೆ ನಿಮ್ಮೆಲ್ಲರಿಗೂ ಅಂಥ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ನಿಮ್ಮ ಮುಂದೆ ಒಂದಷ್ಟು ಕ್ವೆಶನ್ಸ್ನ ಇಡೋಣ ನಾನು ನನ್ನ ಹಸ್ಬೆಂಡ್ ಅಂತ ಡಿಸೈಡ್ ಮಾಡಿದ್ದೀವಿ. ಶುರು ಮಾಡೋಣ. ಸೊ ಫಸ್ಟು ಅಲೋಪತಿ ಟ್ರೀಟ್ಮೆಂಟ್ ಬಂದಿತ್ತಾ ಅಥವಾ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬಂದಿತ್ತಾ? ಈಗಿನ ಟೈಮಲ್ಲೂ ಆಯುರ್ವೇದ ಯೂಸ್ ಮಾಡ್ತಿದ್ದೀರಾ? ಅಲೋಪತಿ ಬೇಗ ಕೆಲಸ ಮಾಡುತ್ತಾ ಅಥವಾ ಆಯುರ್ವೇದಿಕ್ ಬೇಗ ಕೆಲಸ ಮಾಡುತ್ತಾ? ಹೌದು. ಕ್ಯಾನ್ಸರ್ ಅಂತ ಕ್ರಾನಿಕ್ ರೋಗಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಆಯುರ್ವೇದದಲ್ಲಿ? ಹಾಗಿದ್ರೆ ಇವುಗಳಿಗೆ ರಿಸಲ್ಟ್ ಹೇಗಿದೆ? ಇನ್ನೂ ಒಂದಷ್ಟು ಹಲವಾರು ಡೌಟ್ಸ್ಗಳಿದೆ. ನಮಗೂ ಇದೆ, ನಿಮಗೂ ಇದೆಯಾ? ಸೊ ಈ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಸೊ ನಾವೊಂದು ಪ್ಲೇಸಿಗೆ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ಹಲೋ, ನನ್ನ ಹೆಸರು ಭೂಮಿಕಾ ಅಂತ. ನಾನು ಈ ಹಾಸ್ಪಿಟಲ್ ಬಗ್ಗೆ ತಿಳ್ಕೊಬೇಕಿತ್ತು. ಡಾಕ್ಟರ್ ಮತ್ತು ಪೇಷಂಟ್ಸ್ ಇದ್ದಾರಾ? ಮಾತಾಡ್ಬೋದಾ? ಮಾತಾಡ್ಬೋದು. ಡಾಕ್ಟರ್ಸ್ ಎಲ್ಲ ಎಷ್ಟು ಗಂಟೆವರೆಗೂ ಅವೈಲೇಬಲ್ ಇರ್ತಾರೆ? ಡಾಕ್ಟರ್ಸು ಆ್ಯಕ್ಚುಲಿ ಮಾರ್ನಿಂಗ್ 1 o'clock ಒಳಗಡೆ ಬಂದರೆ ಬೆಟರ್ ಮೇಡಮ್. ಯಾಕಂದರೆ ಈವ್ನಿಂಗ್ ಅಂತಂದರೆ ರಶ್ ಇದ್ರೆ ತುಂಬ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಬೆಟರ್ ಆಫ್ಟರ್ನೂನ್ 1 o'clock ಒಳಗಡೆ ಬಂದರೆ ಬೆಟರ್ ಇರುತ್ತೆ. ಇಲ್ಲಿ ಅಡ್ಮಿಷನ್ ಎಲ್ಲ ಆಗ್ಬೋದಾ? ಅಡ್ಮಿಷನ್ಸ್ ಎಲ್ಲ ಏನೂ ಇರೋದಿಲ್ಲ, ಓನ್ಲಿ OPD ಬೇಸ್ ಇರುತ್ತೆ. ಸೊ ಡಾಕ್ಟರ್ ಜೊತೆ ಮಾತಾಡ್ಕೊಂಡು ಮೆಡಿಸಿನ್ಸ್ ತೊಗೊಂಡು ಹೋಗ್ತಾರೆ. ಓಕೆ, ನಾವು ಮಾತಾಡ್ಬೋದಾ? ಕೂತ್ಕೊಳ್ಳಿ, ಕಳಿಸ್ಕೊಡ್ತೀನಿ. ನಾನು ನಿಮ್ಗೆ ಹೇಳಿದೆ ಅಲ್ಲ, ನಾನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅದೇ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್. ಈ ಹಾಸ್ಪಿಟಲಲ್ಲಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ತುಂಬ ಬೆಸ್ಟು ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಇಂಥ ಒಂದು ಹಾಸ್ಪಿಟಲ್ನ ನಾನು ನೋಡೇ ಇಲ್ಲ. ನಾನು ಈ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಆಯುರ್ವೇದ ಅಂದರೆ ಏನು, ಆಯುರ್ವೇದ ಯಾವ ರೀತಿ ಕೆಲಸ ಮಾಡುತ್ತೆ, ಈ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ, ಅದರಲ್ಲೂ ಕ್ಯಾನ್ಸರ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಮತ್ತು ಪೇಷಂಟ್ಗಳು ಯಾವ ರೀತಿ ರಿಕವರಿ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡು ಬಂದಿದ್ದೀನಿ. ನಿಮಗೂ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆಯುರ್ವೇದ ಹಳೆಯ ಟ್ರೀಟ್ಮೆಂಟ್ ಅಲ್ಲ, ಗೋಲ್ಡ್ ಸೈನ್ಸ್, ಮದರ್ ಆಫ್ ಆಲ್ ಸೈನ್ಸ್. ಆಯುರ್ವೇದಕ್ಕೆ ಸುಮಾರು 5,000 ವರ್ಷಗಳ ಇತಿಹಾಸ ಇದೆ. ಇದ್ರ ಬಗ್ಗೆ ಋಷಿಗಳು ಮುನಿಗಳು ತುಂಬಾ ಹಿಂದೆನೆ ಹೇಳಿದ್ದಾರೆ. ಇದಕ್ಕೆ ಗ್ರಂಥ ಕೂಡ ಬರೆದಿದ್ದಾರೆ. ಆಚಾರ್ಯ ನಾಗಾರ್ಜುನ ಅವರು ಭಾರತದ ಹೆಮ್ಮೆಯ ಪಡುವ ಮಹಾನ್ ವೈದ್ಯರು. ಇವರು ಋಷಿ ಮಾತ್ರ ಅಲ್ಲ, ಫಾದರ್ ಆಫ್ ರಾಸಾಯನ ಆಯುರ್ವೇದ. ಇದನ್ನ ರಸಶಾಸ್ತ್ರ ಅಂತ ಕೂಡ ಕರೀತಾರೆ. ಹೌದು, ಇದನ್ನೇ ಬೇಸಾಗಿ ಇಟ್ಕೊಂಡು ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಕ್ಯಾನ್ಸರ್ ಪೇಷಂಟ್ ಗಳಿಗೆ ತುಂಬಾ ಯೂಸ್ಫುಲ್ ಆಗಿದೆ. ಇಲ್ಲಿನ ಪೇಷಂಟ್ಗಳ ಜೊತೆ ನಾವು ಕಾನ್ವರ್ಸೇಷನ್ ಮಾಡಿದ್ವಿ. ಸೊ ರಿಸಲ್ಟ್ ನ ನೋಡಿ ನನಗಂತೂ ಶಾಕ್ ಆಯ್ತು. ಬನ್ನಿ, ಪೇಷಂಟ್ ಕಡೆ ಅವ್ರು ಒಬ್ರು ಇದ್ದಾರೆ, ಮಾತಾಡ್ಸೋಣ ಅವ್ರನ್ನ ಈಗ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಜ್ಯೋತಿ ಅಂತ. ಎಲ್ಲಿಂದ ಬಂದಿರೋದು ನೀವು? ನಾವು ಗುಂಡ್ಲುಪೇಟೆ ತಾಲೂಕ್ ಬಂಡೀಪುರ ಕಡೆಯಿಂದ. ಯಾರು ಪೇಷಂಟ್? ನಮ್ಮಮ್ಮ. ಯಾವಾಗ ಗೊತ್ತಾಗಿದ್ದು ನಿಮ್ಮ ಅಮ್ಮಂಗೆ ಕ್ಯಾನ್ಸರ್ ಇದೆ ಅಂತ? ನಮಗೆ 15 days ಬ್ಯಾಕ್ ಗೊತ್ತಾಗಿತ್ತು. ಮತ್ತೆ ನಾವು ಬೇರೆ ಎಲ್ಲೂ ಕ್ಲಿನಿಕಲ್ಲಿ ಹೋಗಿ ಟೆಸ್ಟ್ ಎಲ್ಲ ಹೇಳಿದ್ರು, ಎಲ್ಲ ಮಾಡಿಸಿ ರಿಪೋರ್ಟ್ ಬಂತು. ಮತ್ತೆ ಅದಕ್ಕೆ ನಮಗೆ ನಾವು ಬೇರೆ ಹಾಸ್ಪಿಟ್ಲಲ್ಲೂ ಟ್ರೀಟ್ಮೆಂಟ್ಗೆ ಹೋಗಿ ಇಷ್ಟಪಡಲಿಲ್ಲ. ಡೈರೆಕ್ಟ್ ಆಯುರ್ವೇದನೇ ಸ್ಟಾರ್ಟ್ ಮಾಡೋಣ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಈ ಹಾಸ್ಪಿಟಲ್ ಬಗ್ಗೆ ಗೊತ್ತಾಯ್ತು. ಹಂಗಾಗಿ ಇಲ್ಲಿಗೆ ಬಂದಿದ್ದು ಇವತ್ತು ನಾವು. 15 days ಬ್ಯಾಕ್ ನೀವು ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರಲ್ಲ. ಸೊ ಏನ್ ಸಿಂಪ್ಟಮ್ಸ್ ಇಂದ ನೀವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರಿ? ಏನೇನ್ ಸಿಂಪ್ಟಮ್ಸ್ ನೋಡಿದ್ರಿ ನೀವು? ಅಂದ್ರೆ ನಮ್ಮ ಅಮ್ಮನ್ಗೆ ಫಸ್ಟ್ ಇಂದ ಗಂಟಿದೆ ಅಂತ ಇದೆ. ಅಂದ್ರೆ ಅವ್ರು ನಮ್ಗೆ ಹೇಳ್ಕೊಂಡಿಲ್ಲ. ಅವಾಗ ಸುಮ್ನೆ ಮನೆಗೆ ಹೋದೆ. ನಾನು ಹೋದಾಗ ಇಲ್ಲಿ ನೋಡು ಯಾವ ತರ ಆಗಿದೆ ಅಂತ ತೋರಿಸಿದ್ರು. ನೋಡಿದ ತಕ್ಷಣ ಕಲ್ ತರ ಇತ್ತು. ಅದಕ್ಕೆ ನಂಗೆ ತುಂಬಾ ಭಯ ಆಯ್ತು. ಸರಿ ಬಾ ಹೋಗೋಣ, ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು, ಬ್ರೆಸ್ಟ್ ಕ್ಯಾನ್ಸರ್ ಇದೆಲ್ಲ ಆಗುತ್ತೆ ಅಂತ. ಸರಿ ಬಾ ಹೋಗೋಣ, ಟೆಸ್ಟ್ ಮಾಡ್ಸೋಣ ಅಂತ ಒಂದು ಕ್ಲಿನಿಕ್ ಗುಂಡ್ಲುಪೇಟೆಗೆ ಕರ್ಕೊಂಡು ಹೋದೆ. ಅಲ್ಲಿ ಕರ್ಕೊಂಡು ಹೋದಾಗ ಅವರು ನೋಡ್ಬಿಟ್ಟು ಮತ್ತೆ ಸ್ಕ್ಯಾನ್ ಎಲ್ಲ ಬರ್ಕೊಟ್ರು. ಸ್ಕ್ಯಾನ್ ಎಲ್ಲ ಮಾಡಿಸ್ಬಿಟ್ಟು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಕ್ಲಿನಿಕ್ ಮತ್ತೆ ತಗೊಂಡೋದಾಗ ಅವರು ನೀ ಇಮಿಡಿಯೇಟ್ ಹೋಗ್ಬೇಕಪ್ಪ ಅಂತ ಸಜೆಸ್ಟ್ ಮಾಡಿದ್ರು. ಆದರೆ ನಾನು ಸ್ವಲ್ಪ ಟೈಮ್ ತಗೊಂಡು ನಾನು ಬೇಡ, ಇದು ಕೀಮೋಥೆರಪಿ ಈ ಥರ ಎಲ್ಲ ಏನು ಬೇಡ, ಆಯುರ್ವೇದ ಇದ್ರೆ ಟ್ರೈ ಮಾಡೋಣ ಅಂತ ಸರ್ಚ್ ಮಾಡಿದಾಗ ಈ ಹಾಸ್ಪಿಟಲ್ ಬಗ್ಗೆ ನಿರಂಜನ್ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡಿದೆ. ಮತ್ತೆ ತುಂಬಾ ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡಿ ಇದೇ ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದ್ರಲ್ಲಿ ತುಂಬಾ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಇವತ್ತು ಕರ್ಕೊಂಡು ಬಂದಿದ್ದು. ಏನ್ ಕ್ಯಾನ್ಸರ್ ಅಂತ ಹೇಳಿದ್ರೆ ನಿಮ್ ತಾಯಿದು? ಬ್ರೆಸ್ಟ್ ಕ್ಯಾನ್ಸರ್. ನಿಮ್ ಮನೆಯವ್ರಿಗೆ ಯಾರಿಗಾರ ಮೊದ್ಲೇ ಈ ತರ ಆಗಿತ್ತಾ, ಇಲ್ಲ ನಿಮ್ ತಾಯಿಯವ್ರಿಗೆ ಹೇಳಿದ್ದೀರಾ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ?
ಅಂದ್ರೆ ಯಾರು ಬಾಯಿ ಬಿಟ್ಟು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತಿಲ್ಲ, ಅಂದ್ರೆ ರಿಪೋರ್ಟ್ ಎಲ್ಲ ಫೈನಲ್ ಅಂತ ಇತ್ತು. ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ನಮಗೂ ಗೊತ್ತಾಯ್ತಲ್ವಾ, ಹೇಳಿದ್ರು ಕ್ಯಾನ್ಸರ್ ಇದು ಅಂತ. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರಿಗೂ ಇಲ್ಲ, ಇದೇ ಫಸ್ಟ್ ಟೈಮ್. ಈಗ 15 days ಬ್ಯಾಕ್ ನಿಮ್ಗೆ ನಿಮ್ ತಾಯಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು, ಏನಾದ್ರು ಟ್ರೀಟ್ಮೆಂಟ್ ಕಮೆಂಟ್ಸ್ ಮಾಡಿದ್ದೀರಾ ನೀವು? ಇಲ್ಲ ಸರ್, ನನ್ಗೆ ಬೇರೆ ಕೀಮೋಥೆರಪಿ ಎಲ್ಲ ನೋಡಿದಾಗ ಅದು ತುಂಬಾ ಪೇನ್ಫುಲ್ ಇರುತ್ತೆ, ಅದೆಲ್ಲ ಗೊತ್ತಾಯ್ತು. ಅದೆಲ್ಲ ತಡೆಯೋಷ್ಟು ಅವರು ಇದಿಲ್ಲ, ಎನರ್ಜೆಟಿಕ್ ಆಗಿಲ್ಲ. ಅದಕ್ಕಾಗಿ ನಾನು ಯಾವ್ದಾದ್ರು ಆಯುರ್ವೇದ ಇದ್ರೆ ಟ್ರೈ ಮಾಡೋಣ ಅಂತ ನಾನೇ ಸರ್ಚ್ ಮಾಡ್ತಾ ಇದ್ದೆ. ಅವಾಗ ಗೊತ್ತಾದಾಗ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೆ. ಈಗ ಗುಂಡ್ಲುಪೇಟೆಯಲ್ಲಿ ನಿಮ್ಗೆ ಗೊತ್ತಾಯ್ತಲ್ವಾ ಅವ್ರಿಗೆ ಈ ಸಿಂಪ್ಟಮ್ಸ್ ಇದೆ ಅಂತ, ಸೊ ಅವಾಗ ಅಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ಏನು ಮೆಡಿಕೇಶನ್ ಏನು ಕೊಡ್ಸ್ಲಿಲ್ವಾ? ಅಂದ್ರೆ ಕ್ಲಿನಿಕ್ ಹೋಗಿದಾಗ ಒಂದು 5 days ಆಗುವಷ್ಟು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು ಅಷ್ಟೇ. ಅದೇ ಡೈರೆಕ್ಟ್ ಸಜೆಸ್ಟ್ ಮಾಡಿದ್ರು ಹಾಸ್ಪಿಟಲ್. ಮತ್ತೆ ಆಯುರ್ವೇದಕ್ಕೆ ಹೋಗ್ಬೇಕು ಅಂತ ಹೆಂಗೆ ನೀವು ಇದ್ ಮಾಡಿದ್ರಿ? ನನ್ಗೆ ಫಸ್ಟ್ ಇಂದನು ಮನೆ ಮದ್ದು ಅಂದ್ರೆ ಅದ್ರಲ್ಲೇ ತುಂಬಾ ಇಂಟ್ರೆಸ್ಟ್ ಇದೆ. ಹಂಗಾಗಿ ನಾನು ಇದೆಲ್ಲ ಬೇಡ, ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಬೇಡ ಅಂತ ನಾನು ಅಮ್ಮನ್ಗೆ ಅದ್ರ ಒಂದು ಮಾಡಕ್ ಹೋದ್ರೆ ಇನ್ನೊಂದೇನೋ ಪ್ರಾಬ್ಲಮ್ ಆಗುತ್ತೆ, ಹಂಗಾಗಿ ನಾನು ಆಯುರ್ವೇದನೇ ಟ್ರೈ ಮಾಡೋಣ ಅಂತ ಅನ್ಕೊಂಡು ನಾನೇ ಸರ್ಚ್ ಮಾಡಿದ್ದು. ಆಯುರ್ವೇದಿಕ್ ಹಾಸ್ಪಿಟಲ್ಸ್ ತುಂಬಾನೇ ಇದೆ. ನೀವು ಗುಂಡ್ಲುಪೇಟೆಯಿಂದ ಬ್ಯಾಂಗ್ಳೂರಿಗೆ ಬಂದು ಈ ಹಾಸ್ಪಿಟಲ್ ಪುನರ್ಜನ್ ಹಾಸ್ಪಿಟಲ್ ನ ಹೆಂಗ್ ಸೆಲೆಕ್ಟ್ ಮಾಡಿದ್ರಿ? ನಾನು ನೋಡ್ಬೇಕಾದ್ರೆ ನಂಗೆ ಹೈದ್ರಾಬಾದ್ ಅಲ್ಲಿ ಇದ್ರದ್ದು ಇದೆಯಲ್ಲ ಅಲ್ಲಿ ಗೊತ್ತಾಯ್ತು. ಆಮೇಲೆ ಅಲ್ಲಿ ಬ್ಯಾಂಗ್ಳೂರಲ್ಲೂ ಕೂಡ ಇದೆ ಅಂತ ನನ್ಗೆ ಗೊತ್ತಾಯ್ತು. ಬ್ಯಾಂಗ್ಳೂರಲ್ಲಿ ಸರ್ಚ್ ಮಾಡಿದಾಗ ತುಂಬಾ ಯೂಟ್ಯೂಬ್ ಚಾನಲ್ಸ್ ಅಲ್ಲೆಲ್ಲ ವಿಡಿಯೋಸ್ ನೋಡಿದೆ, ಮುಖ್ಯವಾಗಿ ನಿರಂಜನ್ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡಿ ಮತ್ತೆ ಇಲ್ಲಿಗೆ ಬಂದು ಪೇಷಂಟ್ಸ್ ಎಲ್ಲ ಹೇಳಿದ್ದೆಲ್ಲ ಚೆನ್ನಾಗಿ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದು. ಈಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಿರಾ ಅಲ್ವಾ, ಏನ್ ಹೇಳಿದ್ರು ನಿಮ್ ತಾಯಿ ಬಗ್ಗೆ, ಮತ್ತೆ ನಿಮ್ಗೆ ಹೆಂಗ್ ಅನಿಸ್ತು ಅವ್ರ ಕಾನ್ವರ್ಸೇಷನ್ ಎಲ್ಲ? ಡಾಕ್ಟರ್ಸ್ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡಿದ್ದಾರೆ, ಏನಿಲ್ಲ ತುಂಬಾ ನಮ್ಗೆ ಇಷ್ಟ ಆಯ್ತು. ಮತ್ತೆ ಅಮ್ಮನ್ ಕಂಡೀಷನ್ ಬಂದು ಅಷ್ಟೊಂದು ಸಿವಿಯರ್ ಏನಿಲ್ಲ ಅಂತ ಹೇಳಿದ್ದಾರೆ. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ, ನೀವು ಕಂಟಿನ್ಯೂ ಮಾಡಿ, ಮತ್ತೆ ಏನಾದ್ರು ಇದ್ರೆ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀವಿ, ಮಾಡಿಲ್ಲ ಡೈರೆಕ್ಟ್ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಹೇಳಿದ್ದಾರೆ. ಮತ್ತೆ ಫುಲ್ ಬಾಡಿ ಸ್ಕ್ಯಾನ್ ಅನ್ನು ಬರ್ದು ಕೊಟ್ಟಿದ್ದಾರೆ, ಅದನ್ನ ಮಾಡಿಸ್ಬೇಕು. ಮತ್ತೆ ಏನಾದ್ರು ಪ್ರಾಬ್ಲಮ್ ಇದೆಯಾ ನೆಕ್ಸ್ಟ್ ಅಂತ ತಿಳ್ಕೊಳ್ಳೋದಕ್ಕೆ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ, ಪೇಷಂಟ್ ಚೆನ್ನಾಗಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ ಮೇಡಮ್, ನಮ್ಗೆ ಇಟ್ಕೊಂಡು ಬಂದಿದ್ದೀರಾ ಇಲ್ಲಿ, ಸೊ ನಿಮ್ ತಾಯಿ ಬೇಗ ಹುಷಾರಾಗ್ಲಿ. ಥ್ಯಾಂಕ್ ಯು. ಈ ಹಾಸ್ಪಿಟಲ್ನ ಫೌಂಡರ್ ಬಂದು ಶ್ರೀ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರು. ಸುಮಾರು 20 ವರ್ಷಗಳಿಂದ ರಸಾಯನ ಆಯುರ್ವೇದಿಕ್ ಅಲ್ಲಿ ಇವರು ರಿಸರ್ಚ್ ಮಾಡಿ ಟ್ರೀಟ್ಮೆಂಟ್ ನ ಕೊಡ್ತಾ ఇದ್ದಾರೆ. ఇದ್ರ ಬಗ್ಗೆ కేಳಿದ್ಮೇಲೆ ನನಗಂತూ గూస్ బంప్స్ ಬಂದ್ಬಿಡ್ತು. క్యాన్సర్ అనేది ఇవాళ భయంకరమైన భూతంగా మరణానికి దగ్గర సంకేతంగా ప్రచారం చేయడం జరిగింది. దాన్ని సొమ్ము చేసుకోవడం కూడా జరుగుతుంది. ఆయుర్వేదం 4500 సంవత్సరాల క్రితం నుంచి మనిషికి మార్గనిర్దేశం చేసింది. ముఖ్యంగా బాడీ యొక్క ఆర్గాన్స్ లో ఏ ఆర్గానికి ఏమి కావాలి, ఒకదానికి సెలీనియం కావాలి, ఒకదానికి జింక్ కావాలి, ఇంకో ఆర్గానికి ఇంకోటి మాంగనీస్, ఇంకోటి ఐరన్, ఇంకోటి కావాలి. దానికి అనుగుణంగా రసభస్మాలతోటి మూలికలను సంయోగం చేసి వాటిలో ఉన్న ధాతు నిర్మాణాన్ని తీసేసి దాన్ని కార్బన్ ఆక్సైడ్ కింద మార్చి దాన్ని రస ఔషధము అన్నాం. ಸಾಕಷ್ಟು ಜನ ರಸಶಾಸ್ತ್ರ ಅಂದ್ರೆ ಮೆಟಲ್ ಅನ್ಕೋತಾರೆ, ಬರೀ ಅದು ಗೆಸ್ ಅಷ್ಟೇ. ಮತ್ತೆ ರಸಶಾಸ್ತ್ರದ ಉದ್ದೇಶ ಏನಂತ ಹೇಳಿದ್ರೆ ವಜ್ರದಂತೆ ನಮ್ಮ ಬಾಡಿನ ಸ್ಟ್ರಾಂಗ್ ಆಗಿ ಇಡುತ್ತೆ, ಇದರಿಂದ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ. ಇದನ್ನೇ ರಸಾಯನ ಆಯುರ್ವೇದಿಕ್ ಅಂತ ಕರೀತಾರೆ. ಇಲ್ಲಿ ಡಾಕ್ಟರ್ಗಳ ಹತ್ರ ಮಾತಾಡಿದ್ಮೇಲೆ ನಂಗಂತೂ ತುಂಬಾನೇ ಆಶ್ಚರ್ಯ ಆಯಿತು ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಂತ. ಈ ಟ್ರೀಟ್ಮೆಂಟ್ ಬರೀ ಕ್ಯಾನ್ಸರ್ ಸೆಲ್ಸ್ ಮೇಲೆ ವರ್ಕ್ ಮಾಡೋದಲ್ಲದೆ ಮತ್ತೆ ಕ್ಯಾನ್ಸರ್ ಬರ್ದೇ ಇರೋ ತರ ತಡೆಯುತ್ತೆ. ನಮಸ್ತೆ, ಪ್ರಮೋದ್ ಅಂತ, ನಾನು ಮೈಸೂರಿಂದ ಬಂದಿರೋದು. ನಮಸ್ತೆ, ನಾನು ಭೂಮಿಕಾ ಅಂತ. ಸೊ ನಮ್ಗೊಂದಷ್ಟು ಕೆಲವೊಂದು ಡೌಟ್ಸ್ ಇದೆ, ಸೊ ನಾನು ಆ ಡೌಟ್ಸ್ ನ ತಿಳ್ಕೊಬೋದಾ ಏನು ಅಂತ? ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರೂ ಶಿವಮೊಗ್ಗ ಸೈಡ್ ಟ್ರೀಟ್ಮೆಂಟ್ ಗೆ ಹೋಗ್ತಿದ್ದಾರೆ, ಬಟ್ ಇಲ್ಲಿ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್ ಬ್ಯಾಂಗ್ಳೂರಿಗೆ ಏನಕ್ಕೆ ಜನ ಹುಡ್ಕೊಂಡು ಬರ್ತಾ ಇದ್ದಾರೆ? ನಮಸ್ತೆ, ನಾ ಡಾಕ್ಟರ್ ರಶ್ಮಿ ಅಂತ. ಏನಕ್ಕೆ ಅಂದ್ರೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ ಗೆ ತುಂಬಾ ರಿಲೀಫ್ ಸಿಗ್ತಾ ಇದೆ. ಅಂದ್ರೆ ನೀವು ನೋಡಿರ್ಬೋದು ಬೆಳಗ್ಗೆಯಿಂದ ಪೇಷಂಟ್ಸ್ ಹೇಗಿದ್ರು ಅಂತ ಹೇಳ್ಬಿಟ್ಟು. ತುಂಬಾ ಜನ ಪೇಷಂಟ್ಸ್ ಎಲ್ಲಾ ಸ್ಟೇಜಸ್ ಅಲ್ಲೂ ಬರ್ತಾ ಇದ್ದಾರೆ ನಮ್ಮ ಹತ್ರ. ಅಂಡ್ ಆ ಸ್ಟೇಜ್ ಅಲ್ಲಿ ಅವ್ರಿಗೆ ಏನು ಬೆಸ್ಟ್ ಮಾಡ್ಬೋದು ಅದನ್ನ ನಮ್ಮ ಕಡೆಯಿಂದ ಮಾಡ್ತಾ ಇದೀವಿ. ಸೊ ಪೇಷಂಟ್ಸ್ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಆ ಕಾರಣದಿಂದ ಸುಮಾರು ಪೇಷಂಟ್ಸ್ ಒಬ್ರಿಗೊಬ್ರು ಅವರ ಹತ್ರದಲ್ಲಿರೋರ್ಗೆ ಅಥವಾ ಅವ್ರಿಗೆ ಗೊತ್ತಿರೋರ್ಗೆ ಯಾರು ಅದೇ ತರ ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಿದ್ದಾರೆ ಅವರು ಹೇಳ್ತಾ ಇದ್ದಾರೆ ತುಂಬಾ ಪೇಷಂಟ್ಸ್, ಅದರಿಂದ ಬರ್ತಾ ಇದ್ದಾರೆ ಪೇಷಂಟ್ಸ್. ಈ ಹಾಸ್ಪಿಟಲ್ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೆ, ಮತ್ತೆ ಗೂಗಲ್ ಅಲ್ಲೂ ಕೂಡ ನಾನು ಸರ್ಚ್ ಮಾಡಿ ನೋಡಿದ್ದೆ. ಇವಾಗ ಕೊಡ್ತಾ ಇರೋದು ರಸಾಯನ ಟ್ರೀಟ್ಮೆಂಟ್, ಅದು ಆಗಿನ ಕಾಲದ ಟ್ರೀಟ್ಮೆಂಟ್ ಅಲ್ವಾ. ಸೊ ಈಗಿನ ಕಾಲದ ಜನರಿಗೆ ಹೇಗೆ ಅದು ಯೂಸ್ ಆಗುತ್ತೆ, ಇದರಿಂದ ಬೆನಿಫಿಟ್ಸ್ ಏನಿದೆ? ಹೌದು, ಈ ರಸಾಯನ ಆಯುರ್ವೇದ ಅನ್ನೋ ಟ್ರೀಟ್ಮೆಂಟ್ ಅಂದರೆ ನಮ್ಮ ಆಯುರ್ವೇದದಲ್ಲಿ ಒಂದು ಭಾಗ ಅಷ್ಟೇ. ಆ್ಯಕ್ಚುಲಿ ಆಯುರ್ವೇದದಲ್ಲಿ ತುಂಬ 8 ಭಾಗ ಅಂತ ಅಷ್ಟಾಂಗ ಆಯುರ್ವೇದ ಅಂತ ಕರಿತೀವಿ. ಸೊ ಅದರಲ್ಲಿ ಇದು ಒಂದು ಭಾಗ ಅಷ್ಟೇ ರಸಾಯನ ಆಯುರ್ವೇದ. ಸೊ ಕಾಯ, ಗ್ರಹ, ಬಾಲ ಈ ಥರ ಎಲ್ಲ ಕಂಟಿನ್ಯೂ ಆಗುತ್ತೆ. ಸೊ ರಸಾಯನ ಆಯುರ್ವೇದ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಅಂದರೆ ಇವಾಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನ್ನೋದು ಹೇಗೆ ಅಂದರೆ ಅಲ್ಲಿ ಅದು ಮೇಯ್ನು ಕ್ಯಾನ್ಸರ್ನ ಟಾರ್ಗೆಟ್ ಮಾಡುತ್ತೆ. ಬಟ್ ನಮ್ಮ ರಸಾಯನ ಆಯುರ್ವೇದ ಬಂದ್ಬಿಟ್ಟು ನಮ್ಮ ದೇಹನ ಟಾರ್ಗೆಟ್ ಮಾಡುವಂಥದ್ದು, ಸೊ ನಮ್ಮ ದೇಹನ ಶಕ್ತಿಯುತವಾಗಿ ಇಟ್ಕೊಳ್ಳುವಂಥದ್ದು. ಸೊ ಈ ಕಾಲದಲ್ಲೂ ಕೂಡ ಈಗಿರೋ ಯಾವುದೇ ರೋಗ ಬಂದ್ರೂ ಫಸ್ಟು ಬೇಕಾಗಿರೋದು ನಮ್ಮ ಇರೋ ದೇಹನ ಏನಿದೆ ಅದನ್ನ
ಶಕ್ತಿಯುತವಾಗಿ ಆರೋಗ್ಯವಾಗಿ ಇಟ್ಕೊಳ್ಳುವಂಥದ್ದು. ಸೊ ಅದನ್ನ ರಸಾಯನ ಆಯುರ್ವೇದ ಅಂತದ್ದು ಮಾಡ್ತಾ ಇದೆ. ಸೊ ಸೇಫ್ ಅನ್ನೋದು ಯಾವಾಗ್ಲೂ ಪ್ರಿಪ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಉಪಯೋಗಿಸುವಂತಹ ಔಷಧಿನಲ್ಲಿ ಉಪಯೋಗಿಸುವಂತಹ ಏನೇನು ರಾ ಮೆಟೀರಿಯಲ್ಸ್ ಇದೆ ಅದೆಲ್ಲ ಕರೆಕ್ಟ್ ಆಗಿತ್ತು, ಮತ್ತೆ ನಮ್ಮ ಡೋಸೇಜ್ ಕರೆಕ್ಟ್ ಆಗುತ್ತೆ. ಎವ್ರಿ ಪೇಷಂಟ್ ಅವರ ಆರೋಗ್ಯ ಸ್ಥಿತಿ, ಅವ್ರ ಏಜ್ ಎಲ್ಲ ನೋಡಿಕೊಂಡು ಪ್ರಾಪರ್ ಡೋಸೇಜಲ್ಲಿ ಪ್ರಾಪರ್ ಇದಾಗಿ ತಗೊಂಡಾಗ ಇದು ಖಂಡಿತವಾಗಿ ಈ ಜನ್ರೇಷನಲ್ಲಿ ಬರೋ ಕಾಯಿಲೆಗಳಿಗೂ ಕೂಡ ಸೇಫ್ ಆಗಿರುತ್ತೆ, ಉಪಯೋಗಿಸ್ಬೋದು. ಮತ್ತೆ ಅದರಲ್ಲೂ ಕೂಡ ಒಂದು ಒಳ್ಳೆ ರಿಸಲ್ಟ್ನ ನಾವು ನೋಡ್ಬೋದು. ನೀವೇ ಹೇಳ್ತಾ ಇದ್ದೀರಿ ರಸಾಯನ ಥೆರಪಿ ಅಂತ, ಸೊ ಅದಕ್ಕೆ ಆದಂಥ ಗ್ರಂಥಗಳು ಇಲ್ಲ ಬುಕ್ಸ್ ಏನಾದ್ರು, ರೆಫರೆನ್ಸ್ ಬುಕ್ಸ್ ಏನಾದ್ರು ಸಿಗುತ್ತಾ? ಆಕ್ಚುಲಿ ತುಂಬಾ ರೆಫರೆನ್ಸಸ್ಸೇ ಇದೆ. ಹೇಳಬೇಕು ಅಂದರೆ ಎಕ್ಸಾಂಪಲ್ಗೆ ಚರಕ ಸಂಹಿತ, ಅದರಲ್ಲಿ ರಸಾಯನ ಅಧ್ಯಾಯ ಅಂತಲೇ ಇದೆ. ಅಂದರೆ ಒಂದು ಚಾಪ್ಟರ್ ಬಂದ್ಬಿಟ್ಟು ಫುಲ್ ರಸಾಯನ ಬಗ್ಗೆನೇ ಇದೆ. ಅದರಲ್ಲಿ ಏನಿರುತ್ತೆ ಅಂದರೆ ಒಂದೊಂದು ಡಿಸೀಸ್ಗೆ ಒಂದೊಂದು ರಸಾಯನ ಪ್ರಿಪರೇಷನ್ಸ್ ಅನ್ನೋದು ಇರುತ್ತೆ. ಸಪೋಸ್ ಎಕ್ಸಾಂಪಲ್ ಈಗ ಆಮ್ಲ, ಲೈಕ್ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತಾರೆ ದಪ್ಪದ್ದು, ಅದು ಇಟ್ ಸೆಲ್ಫ್ ಅಂದರೆ ಅದೊಂದೇ ಹರ್ಬ್ ಬಂದ್ಬಿಟ್ಟು ನಮಗೆ ರೆಜ್ಯುವಿನೇಷನ್ ಆ್ಯಂಡ್ ರಸಾಯನ ಪ್ರಾಪರ್ಟಿ ಅನ್ನೋದು ಇರುತ್ತೆ. ಸೊ ಈ ಥರ ತುಂಬ ರೆಫರೆನ್ಸಸ್ಗಳಿದ್ದಾವೆ. ಸುಶ್ರುತ ಸಂಹಿತಾದಲ್ಲಿದೆ, ಶಾರಂಗಧರ ಸಂಹಿತಲ್ಲಿದೆ, ಮತ್ತು ನಿಘಂಟುಸ್ಗಂತ ಹೋದರೆ ನಾವು ಭಾವಪ್ರಕಾಶ, ಧನ್ವಂತರಿ, ಕಯ್ಯದೇವ ನಿಘಂಟು, ಈ ಥರ ತುಂಬ ರೆಫರೆನ್ಸಸ್ಗಳಿದ್ದಾವೆ. ಇದು ಮೇನ್ ಟ್ರೀಟ್ಮೆಂಟಾ ಅಥವಾ ಆಲ್ಟರ್ನೇಟಿವ್ ಟ್ರೀಟ್ಮೆಂಟಾ? ಈ ಟ್ರೀಟ್ಮೆಂಟ್ನ ಹೇಗೆ ಬಳಸಬೇಕು, ಮತ್ತು ಕೀಮೊಥೆರಪಿ ಎಲ್ಲ ಮಾಡಿಸ್ದೆ ಈ ಒಂದು ಹಾಸ್ಪಿಟಲ್ನ ಹುಡುಕೊಂಡು ಜನ ಬರ್ತಾ ಇದ್ದಾರೆ, ಇದರಿಂದ ಏನು ಬೆನಿಫಿಟ್ ಇದೆ? ರಸಾಯನ ಥೆರಪಿ ಬಂದ್ಬಿಟ್ಟು ಇಟ್ಸ್ ನಾಟ್ ಏನ್ ಆಲ್ಟರ್ನೇಟಿವ್ ಥೆರಪಿ ಅಲ್ಲ. ಬಟ್ ಈ ಕೀಮೋ ತಗೋತಾ ಇರ್ಬೇಕಾದ್ರೆ, ಆಪರೇಷನ್ ಆದಮೇಲೆ ಅಥವಾ ರೇಡಿಯೋ ಥೆರಪಿ ತಗೊಳ್ತಾ ಇರಬೇಕಾದ್ರೆ ಅದ್ರ ಜೊತೆಗೆ ಇದನ್ನು ತಗೊಂಡ್ರೆ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಇರುತ್ತೆ. ಅದನ್ನೇ ನಾವು ಇಂಟಿಗ್ರೇಟೆಡ್ ಥೆರಪಿ ಅಂತ ಹೇಳೋದು. ಸೊ ನೀವು ಕೀಮೋಥೆರಪಿ ತಗೋಬೇಕಾದ್ರೆ, ರೇಡಿಯೋಥೆರಪಿ ತಗೋಬೇಕಾದ್ರೆ, ಅಥವಾ ಏನೋ ಟ್ಯಾಬ್ಲೆಟ್ಸ್ ತಗೊಳ್ಬೇಕಾದ್ರೆ ಅದಕ್ಕೂ ಇದಕ್ಕೊಂದು ಒಳ್ಳೆ ಟೈಮ್ ಗ್ಯಾಪ್ ಇರಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಎರಡನ್ನೂ ಜೊತೆಗೆ ತಗೊಂಡ್ರೆ ಒಂದು ಒಳ್ಳೆ ರಿಸಲ್ಟ್ ನೋಡ್ಬೋದು. ಸೊ ಅದನ್ನೇ ನಾವು ಇಂಟಿಗ್ರೇಟೆಡ್ ಥೆರಪಿ ಅಂತೀವಿ. ಸೊ ಇಟ್ಸ್ ಅನ್ ಇಂಟಿಗ್ರೇಟೆಡ್ ಥೆರಪಿ. ಕ್ಯಾನ್ಸರ್ ಮೇಲೆ ಇದು ಹೇಗೆ ವರ್ಕ್ ಮಾಡುತ್ತೆ, ಇದ್ರ ಮೆಕ್ಯಾನಿಸಮ್ ಏನು? ಕ್ಯಾನ್ಸರ್ ಅಂದ್ರೆ ನಿಮ್ಗೆ ಇಷ್ಟು ಅಂದ್ರೆ ಬೆಳಗಿಂದ ಇಲ್ಲಿ ನೋಡ್ತಿರುವಾಗ ಒಂಚೂರು ಅರ್ಥ ಆಗಿರ್ಬೋದು. ಸಾಮಾನ್ಯವಾಗಿ ಇದು ಹೊರಗಡೆಯಿಂದ ಬರೋ ಇನ್ಫೆಕ್ಷನ್, ವೈರಸ್, ಬ್ಯಾಕ್ಟೀರಿಯಾ ಆ ಥರ ಅಲ್ಲ. ನಮ್ಮ ದೇಹದಲ್ಲೇ ಇರೋ ಯಾವುದೋ ಒಂದು ಸೆಲ್ಲು, ನಾವು ಆವಾಗಲೇ ಡಿಸ್ಕಸ್ ಮಾಡ್ದಂಗೆ ಆಕ್ಸಿಡೇಟಿವ್ ಸ್ಟ್ರೆಸ್ಸು ಅದೆಲ್ಲ ಆಗಿ ಒಳಗಡೆ ಮ್ಯೂಟೇಷನ್ ಅಂತ ಆಗುತ್ತೆ. ಅದರದ್ದು ನಾರ್ಮಲ್ ಕೆಲಸ ಮರೆತು ಬೇರೆ ಥರ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರದ್ದು ಲೈಫ್ ಸ್ಪ್ಯಾನ್ ಏನಿದೆ ಅದನ್ನು ಮರೆತು ಬಿಡುತ್ತೆ. ಸೊ ಕಂಟಿನ್ಯೂಸ್ ಆಗಿ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ, ಬೆಳಿತಾನೇ ಹೋಗುತ್ತೆ. ಅದು ಬೇರೆ ದೇಹಕ್ಕೆ ಬೇಕಾದ ಯಾವ ಕೆಲಸನೂ ಮಾಡ್ತಾ ಇರೋದಲ್ಲ, ಅದೇ ಮೇನ್ ಪ್ರಾಬ್ಲಮ್. ಸೊ ಕಂಟಿನ್ಯೂಸ್ ಆಗಿ ಬೆಳೆದು ಅದು ಅಕ್ಯುಮುಲೇಟ್ ಆಗಿ ಟ್ಯೂಮರ್ ಫಾರ್ಮೇಷನ್ ಆಗುತ್ತೆ. ಜನರಲ್ ಆಗಿ ಇದೇ ಆಗೋದು. ಸೊ ಈ ಥರ ಮೆಡಿಸಿನ್ಸ್ ಅಲ್ಲಿ ನಾನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದಂಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಮತ್ತು ಟಿಶ್ಯೂಗಳು ಆಪ್ಟಿಮಮ್ ಆಗಿ ಕೆಲಸ ಮಾಡೋ ಥರ ಮೆಡಿಸಿನ್ಸ್ ಮಾಡೋದ್ರಿಂದ ಆ ಮ್ಯೂಟೇಷನ್ ಆಗೋದನ್ನ ಸಾಕಷ್ಟು ಮಟ್ಟಿಗೆ ತಡಿಲಿಕ್ಕೆ ಟ್ರೈ ಮಾಡುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಏನಾಗ್ತಿರುತ್ತೆ ಅದನ್ನ ತಡಿಲಿಕ್ಕೆ ಟ್ರೈ ಮಾಡುತ್ತೆ. ಅಷ್ಟರ ಮೇಲೂ ಅದು ಆಗೋಯ್ತು, ಬಾಡಿಯಲ್ಲಿ ಯಾವುದೋ ಅನ್ವಾಂಟೆಡ್ ಆಕ್ಟಿವಿಟಿ ನಡೀತಾ ಇದ್ರೆ ನಮ್ಮ ಇಮ್ಯೂನ್ ಸಿಸ್ಟಮು ಅದನ್ನ ಅಟ್ಯಾಕ್ ಮಾಡಿ ಸರಿ ಮಾಡಬೇಕು. ಅದಕ್ಕೋಸ್ಕರನೇ ಇಮ್ಯೂನ್ ಸಿಸ್ಟಮ್ ಇರೋದು. ಬಟ್ ಈ ತರ ಪೇಷಂಟ್ಸ್ ಅಲ್ಲಿ ಅದು ಫೇಲ್ ಆಗ್ಬಿಟ್ಟಿರುತ್ತೆ. ಅವಾಗ ನಾವು ಕೊಡೋ ಮೆಡಿಸಿನ್ಸ್ ಇಮ್ಯುನೋಮಾಡ್ಯುಲೇಟರಿ ಮೆಡಿಸಿನ್ಸ್ ಕೂಡ ಆಗಿರುತ್ತೆ. ಇಮ್ಯುನೋಮಾಡ್ಯುಲೇಟರಿ ಮೆಡಿಸಿನ್ಸ್ ಅಂದ್ರೆ ಇಮ್ಯೂನ್ ಸಿಸ್ಟಮ್ ನ ಆಕ್ಷನ್ ನ ಸರಿ ಮಾಡುವಂತ ಮೆಡಿಸಿನ್ಸ್. ಅವುಗಳು ಕೊಟ್ಟಾಗ ಈ ತರ ಯಾವ್ದು ಅನ್ಸೀನ್ ಆಗಿ ಹೋಗ್ತಿರುತ್ತೋ, ಯಾವ್ದು ಕರೆಕ್ಟ್ ಆಗಿ ನೋಡ್ಕೊಳ್ತಿರಲ್ವ ಬಾಡಿನ, ಅದು ಕರೆಕ್ಟ್ ಆಗಿ ಅಂತ ಅನ್ವಾಂಟೆಡ್ ಆಕ್ಟಿವಿಟಿ ನಡೆಯೋ ಕಡೆ ಅಟ್ಯಾಕ್ ಮಾಡಿ ಅದ್ರ ಕೆಲಸ ಅದು ಸರಿ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಮೇನ್ಲಿ ನಾವು ಈ ಎರಡು ಕಾನ್ಸೆಪ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮೆಡಿಸಿನ್ಸ್ ಕೊಡ್ತಾ ಇರೋದು. ಈಗ ಕ್ಯಾನ್ಸರ್ ಅಂತ ಬಂದ್ರೆ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ. ಸೊ ಯಾವ್ಯಾವ ಸ್ಟೇಜಸ್ಗೆ ಹೇಗೆ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು? ಕ್ಯಾನ್ಸರ್ ಅಲ್ಲಿ ಸ್ಟೇಜಸ್ ಅಂತ ತಗೊಂಡ್ರೆ ಸ್ಟೇಜ್ 1 ಅಂದ್ರೆ ಲೋಕಲೈಸ್ಡ್ ಇರೋ ಹತ್ರನೇ ಇರೋದು, ಆರಿಜಿನ್ ಎಲ್ಲಾಗಿರುತ್ತೋ ಅಲ್ಲಿ. ಸ್ಟೇಜ್ 2 ತಗೊಂಡ್ರೆ ಅದು ಸರೌಂಡಿಂಗ್ ಸ್ಟ್ರಕ್ಚರಲ್ಲಿ ಇನ್ವಾಲ್ವ್ ಆಗಿರುತ್ತೆ, ಮತ್ತೆ ಸೈಜ್ ಸ್ವಲ್ಪ ದೊಡ್ಡದಾಗಿರುತ್ತೆ, ಅದನ್ನ ಸ್ಟೇಜ್ 2. ಸ್ಟೇಜ್ 3 ಬಂದ್ಬಿಟ್ಟು ಲಿಂಫ್ ನೋಡ್ಸ್ಗಳಿಗೆ ಹರಡಿರುತ್ತೆ. ಸ್ಟೇಜ್ 4 ಅಂತ ಬಂದರೆ ಬೇರೆ ಆರ್ಗನ್ಸ್ಗೆಲ್ಲ ಹರಡಿರೋದು. ಇಲ್ಲಿ ಕ್ಯಾನ್ಸರಲ್ಲಿ ಟ್ರೀಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಯಾವ ಸ್ಟೇಜ್ ಕ್ಯಾನ್ಸರನ್ನ ಇರಲಿ, ಮೇಯ್ನ್ ಇಲ್ಲಿ ಬಂದ್ಬಿಟ್ಟು ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಇಫ್ ಇನ್ ಕೇಸ್ ಲೈಕ್ ಅರ್ಲಿ ಸ್ಟೇಜಲ್ಲಿ ಬಂದಾಗ ವಿ ಕ್ಯಾನ್ ಸ್ಟೆಬಿಲೈಸ್, ಅಟ್ಲೀಸ್ಟ್ ಅದನ್ನ ಸರ್ಜರಿ ಅಂದರೆ ಬೇರೆ ಮಾಡಿಸ್ಕೊಂಡು ಬಂದಾಗ ಅದು ಮತ್ತೆ ಪುನಃ ಬರದೇ ಇರೋ ಥರ, ರಿಯಕರೆನ್ಸ್ ಆಗದೆ ಇರೋ ಥರ, ಮತ್ತೆ ಅದೆಲ್ಲೂ ಹರಡದೇ ಇರೋ ಥರ ಈ ಥರ ಕಂಟ್ರೋಲ್ ಅಂತೂ ಮಾಡ್ಕೊಂಡು ಬರ್ಬೋದು. ಇಮ್ಯುನೋಥೆರಪಿ ಮತ್ತೆ ನೀವು ಕೊಡೋ ಟ್ರೀಟ್ಮೆಂಟು ಎರಡು ಒಂದೇನಾ? ಇವಾಗ ಇಮ್ಯುನೋಥೆರಪಿ ಅಂತಂದ್ರೆ ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಪರ್ಟಿಕ್ಯುಲರ್ ಕ್ಯಾನ್ಸರ್ದು ಒಂದು ಮ್ಯೂಟೇಷನ್ಸ್ ಅಥವಾ ಪ್ರಾಪರ್ಟೀಸ್ ಅಂತ ಇರುತ್ತೆ. ಸೊ ಆ ಪರ್ಟಿಕ್ಯುಲರ್ ಪ್ರಾಪರ್ಟಿನ, ಆ ಪರ್ಟಿಕ್ಯುಲರ್ ಗುಣಲಕ್ಷಣ ಅಂತ ಹೇಳ್ಬೋದು ಸಿಂಪಲ್. ಸೊ ಆ ಪರ್ಟಿಕ್ಯುಲರ್ ಗುಣ ಇರುತ್ತೆ ಒಂದೊಂದು ಕ್ಯಾನ್ಸರ್. ನಾನು ಹೇಳಿದ್ನಲ್ಲ ಈಗ ಅಗ್ರೆಸಿವ್ನೆಸ್ ಅಂತ, ಅದೇ ಥರ ಒಂದೊಂದು ಗುಣಗಳಿರುತ್ತೆ. ಆ ಗುಣಗಳನ್ನ ಟಾರ್ಗೆಟ್ ಮಾಡಿ ಮೆಡಿಸಿನ್ನ ಕೊಡ್ತಾರೆ. ಸೊ ಅದು ಇಮ್ಯುನೋಥೆರಪಿ ಅಂತ ಅನ್ಸ್ಕೊಳ್ತೀವಿ. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಹೋಲ್ ಏನು ಇಮ್ಯೂನ್ ಸಿಸ್ಟಮ್ ಇದೆ ನಮ್ಮ ಬಾಡಿ
ಎಲ್ಲಾನು ಬೂಸ್ಟ್ ಮಾಡ್ತಾ ಇದೀವಿ. ಸೊ ಸ್ವಲ್ಪ ಬೂಸ್ಟ್ ಮಾಡೋದ್ರಿಂದ ಇದ್ರದ್ದು ಆಕ್ಷನ್ನೇ ಬೇರೆ ಇರುತ್ತೆ. ಅಲ್ಲಿ ಒಂದು ಪರ್ಟಿಕ್ಯುಲರ್ ಕ್ಯಾನ್ಸರ್ ಗುಣನ ಮಾತ್ರ ಟಾರ್ಗೆಟ್ ಮಾಡಿ ಆ ಪರ್ಟಿಕ್ಯುಲರ್ಗೆ ಇಮ್ಯೂನ್ ಸಿಸ್ಟಮ್ ಸೆಲ್ಸ್ನ ಟಾರ್ಗೆಟ್ ಮಾಡ್ತೀವಿ. ಇಲ್ಲಿ ಇಡೀ ಇಮ್ಯೂನ್ ಸಿಸ್ಟಮ್ನೇ ಬೂಸ್ಟ್ ಮಾಡ್ತೀವಿ. ಇದನ್ನೇ ನಾವು ರಸಾಯನ ಮೆಡಿಸಿನ್ ಅಂತ ಹೇಳ್ಬೋದು. ನಿಮ್ಮ ಹತ್ರ ಮಾತಾಡಿ ತುಂಬಾ ಇನ್ಫಾರ್ಮೇಶನ್ ಸಿಕ್ತು ನಮಗೆ. ಥ್ಯಾಂಕ್ ಯು. ನಮಸ್ತೆ. ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಹೊಸ ವಿಷಯನ ನಾವು ತಿಳ್ಕೊಂಡಾಗ ಕಣ್ಣಿಂದ ನೋಡ್ದಾಗ್ಲೇ ಅದನ್ನ ನಂಬಕ್ಕಾಗೋದು. ನಾವು ಅಲ್ಲಿಗೆ ಹೋಗಿ ಪೇಷಂಟ್ಸ್ ಜೊತೆ ಇಂಟರಾಕ್ಟ್ ಮಾಡಿದಾಗ ಸೊ ಅವರ ಅನುಭವನ ನಾವು ತಿಳ್ಕೊಂಡ್ವಿ. ನಮ್ಗೆ ಗೊತ್ತಿದೆ ಕ್ಯಾನ್ಸರ್ ಇರುವ ಪೇಷಂಟ್ ಗಳಿಗೆ ತುಂಬಾ ಸಮಯ ಇರೋದಿಲ್ಲ, ತುಂಬಾ ಬೇಗ ನಾವು ಟ್ರೀಟ್ಮೆಂಟ್ ನ ತಗೋಬೇಕು, ಇಲ್ಲ ಅಂದ್ರೆ ನಮ್ಮ ಹೆಲ್ತ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಪುನರ್ಜನ್ಗೆ ಹೋಗಿ ಬಂದಾದ್ಮೇಲೆ ನಂಗೆ ಒಂದು ವಿಷಯ ಅರ್ಥ ಆಯ್ತು. ನಮ್ಮ ಮನೆ ಅಂಗಳದಲ್ಲಿ ತುಳಸಿ ಗಿಡ ಇರುತ್ತೆ, ಅದ್ರ ಮೌಲ್ಯನೇ ನಮ್ಗೆ ಅರ್ಥ ಆಗಿರಲ್ಲ. ಸೊ ಅಲ್ಲಿಯ ಡಾಕ್ಟರ್ ಪೇಷಂಟ್ ಗಳ ಜೊತೆ ಮಾತಾಡದ್ಮೇಲೆ ನಾವು ಆಚಾರ್ಯ ನಾಗಾರ್ಜುನರವರ ರಸಶಾಸ್ತ್ರ ಎಷ್ಟು ಸ್ಟ್ರೆಂತ್ ಅಂತ ನನ್ಗೆ ಅರ್ಥ ಆಯ್ತು. ಈ ಕಂಪ್ಲೀಟ್ ಜರ್ನಿನಲ್ಲಿ ನನ್ಗೆ ಏನ್ ಅರ್ಥ ಆಯ್ತು ಅಂತ ಹೇಳಿದ್ರೆ, ಪುನರ್ಜನ್ ಜೊತೆ ನೀವು ಸಾಗಿದ್ರೆ ಕ್ಯಾನ್ಸರ್ ನಿಮ್ಗೆ ಅಷ್ಟು ಭಯಾನಕ ಅಂತ ಅನ್ಸಲ್ಲ. ನಿಮ್ಮ ಪರಿಚಯದವರು ಕ್ಯಾನ್ಸರ್ ಜೊತೆ ಹೋರಾಡ್ತಾ ಇದ್ರೆ ಸೊ ಅವ್ರಿಗೆ ಈ ವಿಷಯನ ತಿಳಿಸಿ. ಇದರಲ್ಲಿ ಬರೀ ಎಲೆಗಳು ಮತ್ತೆ ಬೇರುಗಳು ಮಾತ್ರ ಯೂಸ್ ಮಾಡಲ್ಲ, ಇದರಲ್ಲಿ ಶಕ್ತಿಶಾಲಿ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿರ್ತಾರೆ. ಸೊ ಅದರಿಂದ ನಿಮ್ಮ ಬ್ಲಡ್ ಲೆವೆಲ್, ಸೆಲ್ಯುಲರ್ ಲೆವೆಲ್ ಅಂಡ್ DLA ಲೆವೆಲ್ ಕ್ಯಾನ್ಸರ್ ಸೆಲ್ಸ್ ನ ರಿಪೇರ್ ಮಾಡೋ ಕೆಲಸ ಮಾಡುತ್ತೆ. ನನಗೆ ಈ ಹಾಸ್ಪಿಟಲ್ ಅಲ್ಲಿ 5 ಪಾಯಿಂಟ್ಸ್ ತುಂಬಾನೇ ಇಷ್ಟ ಆಯಿತು. ಅದರಲ್ಲಿ ಫಸ್ಟ್ ಒನ್ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್. ಸೊ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಲ್ಲಿ ನೀವು ಆಲ್ರೆಡಿ ಕಿಮೋಥೆರಪಿ ತಗೋತಿದ್ದೀರಾ ಅಂತಂದ್ರೆ ಅದನ್ನ ಸ್ಟಾಪ್ ಮಾಡಬೇಡಿ, ಅದ್ರ ಜೊತೆನೆ ಈ ಟ್ರೀಟ್ಮೆಂಟ್ ನ ಕಮೆನ್ಸ್ ಮಾಡಿ. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್, ಪೇನ್ಲೆಸ್. ತುಂಬಾ ಜನ ಕ್ಯಾನ್ಸರ್ ಅಂದ್ರೆ ಪೇಯ್ನು, ಟ್ರೀಟ್ಮೆಂಟು ಪೇಯ್ನ್ ಅಂತ ಅನ್ಕೋತೀರಾ. ಆದ್ರೆ ನೀವು ಪುನರ್ಜನ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಬಂದ್ರೆ ನಿಮಗೆ ಯಾವುದೇ ರೀತಿ ಪೇಯ್ನ್ ಇಲ್ಲದೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಆ್ಯಂಡ್ ನೀವು ದಿನನಿತ್ಯ ಮನೇಲಿ ಕೆಲಸ ಮಾಡ್ಕೊಳ್ತಾ ಈ ಒಂದು ಟ್ರೀಟ್ಮೆಂಟ್ನ ತಗೋಬಹುದು. ಥರ್ಡ್ ಒನ್ ಬಂದು ಕಾಸ್ಟ್ ಎಫೆಕ್ಟಿವ್. ಸೊ ಇದರಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತ ಬಂದಾಗ ತುಂಬಾ ಲಕ್ಷ ಖರ್ಚಾಗುತ್ತೆ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಮಿಡಲ್ ಕ್ಲಾಸ್ ಅವರು ಆರಾಮಾಗಿ ಇದನ್ನ ಅಫೋರ್ಡ್ ಮಾಡ್ಬೋದು. ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ ಏನಂತ ಹೇಳಿದ್ರೆ, ನಮ್ಮ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್ ಬಂದು ಬೆಂಗಳೂರಿನ ಜಯನಗರದಲ್ಲಿರುವಂತಹ BMTC ಡಿಪೋ ಎದುರುಗಡೆನೆ ಲೊಕೇಟ್ ಆಗಿದೆ. ಫ್ರೆಂಡ್ಸ್, ನಿಮಗೆ ಇತಿಹಾಸ ಪಾಠನೇ ಕಲಿಸುತ್ತೆ, ಆದರೆ ಆಯುರ್ವೇದ ನಿಮಗೆ ಜೀವನನೇ ನೀಡುತ್ತೆ. ಇದ್ರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಜಸ್ಟ್ ಒಂದ್ಸಲ ಎನ್ಕ್ವೈರಿ ಮಾಡಿ. ಹೇಗೆ ಇವ್ರನ್ನ ಎನ್ಕ್ವೈರಿ ಮಾಡೋದು ಅಂದರೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನಿಮ್ಮ ರಿಪೋರ್ಟ್ನ ಕಳಿಸಿ ಕಾಂಟ್ಯಾಕ್ಟ್ನ ಮಾಡಿ. ಥ್ಯಾಂಕ್ ಯು.